ಈಗ ರಾಜ್ಯದಲ್ಲಿ ಗುತ್ತಿಗೆಯಲ್ಲಿ 4% ಮುಸ್ಲಿಂ ಮೀಸಲಾತಿ ಬಿಲ್ಗೆ ಈಗ ತಡೆ ನೀಡಲಾಗಿದೆ. ಕಾರಣ ಏನು? ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಅಂಕಿತ ಹಾಕೋದಕ್ಕೆ ತಕರಾರು ಎತ್ತಿದ್ದಾರೆ ಅಂತ. ರಾಷ್ಟ್ರಪತಿ ಅಂಗಳಕ್ಕೆ ಮುಸ್ಲಿಂ ಮೀಸಲಾತಿ ಬಿಲ್ ಹೋಗಿದೆ. ಈಗ ಸಂವಿಧಾನ ಬಿಕ್ಕಟ್ಟಿದೆ ಅಂತ ಕಾರಣ ಹೇಳಿ ಮಸೂದೆಯನ್ನ ವಾಪಸ್ ಕಳಿಸಿರೋದು. ಜೊತೆಗೆ ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನ ತೆಗೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿರೋದು ರಾಜ್ಯಪಾಲರು. ಧರ್ಮಾಧಾರಿತ ಮೀಸಲಾತಿಗೆ ನಿರ್ಬಂಧ ಇದೆ. ಹಾಗಾಗಿ ಸಂವಿಧಾನದ ಪರಿಚ್ಛೇದ 15, 16 ನಿರ್ಬಂಧ ಮಾಡಿದೆ. ಅದಕ್ಕೋಸ್ಕರ ನಾನು ಇದನ್ನ ಹಿಂದಿರುಗಿಸ್ತಾ ಇದ್ದೀನಿ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಸೊ ಈಗ ರಾಜ್ಯಪಾಲರಿಂದ ರಾಷ್ಟ್ರಪತಿಗಳ ತನಕ ಹೋಗಿದೆ. ಈಗ 4% ಮುಸ್ಲಿಂ ಮೀಸಲಾತಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ಬಿಲ್ಗೆ ಈಗ ತಡೆ ಸಿಕ್ಕಿದೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಲಿಲ್ಲ. ಇದನ್ನ ಮಾಡೋದಕ್ಕೆ ಬರೋದಿಲ್ಲ. ಕಾರಣ ಏನು? ಸಂವಿಧಾನದ ಪರಿಚ್ಛೇದ 15, 16 ಅದರಲ್ಲಿ ನಿರ್ಬಂಧ ಇದೆ ಧರ್ಮಾಧಾರಿತ ಮೀಸಲಾತಿಗೆ. ಹಾಗಾಗಿ ಅದನ್ನು ನಾನು ವಾಪಸ್ ಕಳಿಸ್ತಾ ಇದ್ದೀನಿ. ರಾಷ್ಟ್ರಪತಿಗಳ ಅಂಗಳಕ್ಕೆ ಕೊಡಿ, ರಾಷ್ಟ್ರಪತಿಗಳ ಅನುಮೋದನೆಯನ್ನು ತೆಗೆದುಕೊಳ್ಳಿ, ಹೀಗಂತ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈಗ ಇದು ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಿದೆ ರಾಜ್ಯಪಾಲರಿಂದ. ಏನಾಗುತ್ತೆ ಅನ್ನೋ ಕುತೂಹಲ ಈಗ ಮತ್ತೊಮ್ಮೆ ಕಾಡ್ತಾ ಇದೆ. ಈ ಹಿಂದೆ ರಾಜ್ಯಪಾಲರಿಗೆ ಈ ಬಿಲ್ ಹೋದಂತಹ ಸಂದರ್ಭದಲ್ಲಿ ಅಂಕಿತ ಸಿಗುತ್ತಾ ಇಲ್ವಾ ಅನ್ನೋಂಥ ಕುತೂಹಲ ಇತ್ತು. ಈಗ ಅವರು ಅಂಕಿತ ಹಾಕಿಲ್ಲ, ತಕರಾರು ಎತ್ತಿದ್ದಾರೆ, ಆಗೋದಿಲ್ಲ, ಇದು ಬರೋದಿಲ್ಲ ಅಂತ. ಸೊ ಹಾಗಾಗಿ ರಾಷ್ಟ್ರಪತಿಗಳ ಅಂಗಳಕ್ಕೆ ರವಾನೆ ಮಾಡಿ ರಾಷ್ಟ್ರಪತಿಗಳ ಅಂಕಿತವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯಪಾಲರು. ಅಲ್ಲೇನಾಗುತ್ತೆ ಅನ್ನೋ ಕುತೂಹಲ ಈಗ ಮತ್ತೊಂದು ಕಡೆ ಈ ಬಿಲ್ಗೆ ಹಲವು ವಿರೋಧಗಳು ಕೇಳಸಿಕ್ತು. ಸಾಮಾಜಿಕ ವಲಯದಲ್ಲೂ ಕೂಡ ಅಷ್ಟೇ ವಿರೋಧಗಳು ವ್ಯಕ್ತಪಡಿಸಿದ್ರು. ಹಾಗಿದ್ರೂ ಕೂಡ ಇದನ್ನು ಬಿಲ್ ಪಾಸ್ ಮಾಡಲಾಗುತ್ತೆ, ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗುತ್ತೆ. ಈಗ ಅಲ್ಲೂ ಕೂಡ ಆಗಿಲ್ಲ, ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಿದೆ. ಅಲ್ಲಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಅಲ್ಲಿ ಆದರೆ ಮುಂದಿನ ಡೆವಲಪ್ಮೆಂಟ್ ಏನೇನಾಗುತ್ತೆ ಅನ್ನೋದು ಒಂದು ಕಡೆ. ಆದರೆ ಆಗಲಿಲ್ಲ ಅನ್ನೋದಾದರೆ ಸರ್ಕಾರದ ನಡೆಗೆ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಮತ್ತೊಮ್ಮೆ ಉದ್ಭವಿಸ್ತಾ ಇದೆ. ನೋಡಬೇಕು ಓವರಾಲ್ ಈ ಸಂಬಂಧ ಏನೇನಾಗುತ್ತೆ ಅಂತ. ಒಂದು ಕಡೆ ಜಾತಿ ಜನಗಣತಿಯ ಕಿಚ್ಚು ದಗದಗನೆ ಹೊತ್ತಿ ಉರಿತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ವಿರೋಧಗಳು ಅಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬೆನ್ನಲ್ಲೇ ಈ 4% ಗುತ್ತಿಗೆಯಲ್ಲಿ 4% ಮುಸ್ಲಿಂ ಮೀಸಲಾತಿ ಬಿಲ್ ಇದಕ್ಕೆ ತಡೆ ನೀಡಲಾಗಿದೆ. ಒಂದಾದ ಮೇಲೆ ಒಂದರಂತೆ ಹಿನ್ನಡೆಗಳಾಗ್ತಾ ಇದ್ದಾವೆ ಸರ್ಕಾರಕ್ಕೆ. %4 ಮೀಸಲಾತಿ ಆಗಲ್ಲ, ನಮ್ಮ ಒಂದು ವ್ಯಾಪ್ತಿಗೆ ಬರೋದಿಲ್ಲ. ಸಂವಿಧಾನ ಪರಿಚ್ಛೇದ ಅದರಲ್ಲಿ ನಿರ್ಬಂಧ ಹೇರಲಾಗಿದೆ. ಸಂವಿಧಾನ ಪರಿಚ್ಛೇದ 15, 16 ಅದರಲ್ಲಿ ಧರ್ಮಾಧಾರಿತ ಮೀಸಲಾತಿ ನೋಡಿ ಮೆನ್ಷನ್ ಮಾಡಿದ್ದಾರೆ. ಧರ್ಮಾಧಾರಿತ ಮೀಸಲಾತಿಗೆ ನಿರ್ಬಂಧ ಇದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಈಗ 4% ಗುತ್ತಿಗೆದಾರರಿಗೆ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು. ಅವರು ಅಂಕಿತ ಹಾಕಿಲ್ಲ, ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿದ್ದಾರೆ. ಇದು ರಾಷ್ಟ್ರಪತಿಗಳ ಅಂಕಿತ ಹಾಕ್ತಾರ ಹಿಂಗೆ ಅನ್ನುವಂಥ ಕುತೂಹಲ ಒಂದು ಕಡೆ ಆಗಿದ್ರೆ, ಸರ್ಕಾರದ ನಡೆ ಏನಾಗಿರುತ್ತೆ ಅನ್ನೋ ಕುತೂಹಲ ಮತ್ತೊಂದು ಕಡೆ. ಶರತ್, ಎಲ್ಲೋ ಒಂದು ಕಡೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವಂತಹ ವಿಚಾರವಾಗಿ ಯಾವಾಗ ಪ್ರಸ್ತಾಪ ಬಂತೋ ಅಂದಿನಿಂದಲೂ ಕೂಡ ಬಿಜೆಪಿ ಸೇರಿದಂತೆ ಅನೇಕ ನಾಯಕರುಗಳು ಇದನ್ನ ವಿರೋಧ ಮಾಡ್ತಾನೆ ಬಂದ್ರು. ಈ ರೀತಿಯಾಗಿ ಧರ್ಮಾಧಾರಿತ ಮೀಸಲಾತಿ ಕೊಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ, ಅಲ್ಪಸಂಖ್ಯಾತರಿಗೆ ಅಷ್ಟೇ ಇರುವಂತಹ ಸರ್ಕಾರನ ಇದು ಅನ್ನುವಂತಹ ಟೀಕೆಗಳನ್ನ ಮಾಡಿದ್ರು. ಆದ್ರೂ ಕೂಡ ಗದ್ದಲದ ನಡುವೆ, ಗಲಾಟೆಯ ನಡುವೆ ಸದನದಲ್ಲಿ ಈ ಒಂದು ಬಿಲ್ ಪಾಸ್ ಮಾಡಿ ಇದನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗಿತ್ತು. ಆದ್ರೆ ಇದೀಗ ಈ ಅಂಕಿತಕ್ಕೆ ಅಂದ್ರೆ ಆ ಒಂದು ಬಿಲ್ಗೆ ರಾಜ್ಯಪಾಲರು ತಡೆಯನ್ನ ಹಾಕಿ ವಾಪಸ್ ಕಳಿಸಿದ್ದಾರೆ. ಪ್ರಮುಖವಾಗಿ ಧರ್ಮಾಧಾರಿತವಾದಂತಹ ಮೀಸಲಾತಿ ಸಂವಿಧಾನದ ಪರಿಚ್ಛೇದದಲ್ಲಿ ಇಲ್ಲ, ಈ ರೀತಿ ಕೊಡುವಂತಹದ್ದು ತಪ್ಪು ಅನ್ನುವಂತಹ ಒಂದು ಆಕ್ಷೇಪವನ್ನ ಅವರು ಎತ್ತಿರುವಂತಹದ್ದು. ಇದರ ಜೊತೆಗೆ ಈ ವಿಚಾರವಾಗಿ ನಾನು ಅಂಕಿತ ಹಾಕೋದಿಕ್ಕೆ ಬರೋದಿಲ್ಲ, ಹಾಗಾಗಿ ಇದನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಿ ನೀವು ಅಲ್ಲಿ ಅಂಕಿತವನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಸ್ಪಷ್ಟ ನಿರ್ದೇಶನವನ್ನ, ಸೂಚನೆಯನ್ನ ಕೊಟ್ಟು ಆ ಬಿಲ್ ಅನ್ನ ಅಂದ್ರೆ 6-8 ಪುಟಗಳ ಒಂದಿಷ್ಟು ರೀಸನ್ ಅನ್ನ ಕೊಟ್ಟು ಆ ಬಿಲ್ ಅನ್ನ ಸರ್ಕಾರಕ್ಕೆ ವಾಪಸ್ ಕಳುಹಿಸಲಾಗಿದೆ.
ಸುಮಾರು 5-6 ಬಿಲ್ಗಳು ರಾಷ್ಟ್ರಪತಿಯ ಬಳಿಗೆ ಹೋಗಿ ಅಲ್ಲಿಂದ ಅಂಕಿತ ಪಡೆದು ಬಂದಿದ್ದಂತಹವು ಕೂಡ ಇದೆ. ಹಾಗಾಗಿ ಈ ಬಿಲ್ಲು ಕೂಡ ರಾಷ್ಟ್ರಪತಿಗಳಿಗೆ ಕಳುಹಿಸಿ ಅಲ್ಲಿಂದನೇ ಅಂಕಿತ ಪಡೆಯೋದಕ್ಕೆ ಇದೀಗ ಸರ್ಕಾರ ಮುಂದಾಗಬೇಕಾಗಿದೆ. ಯಾಕಂದ್ರೆ ಸದನದಲ್ಲಿ ಅಷ್ಟೆಲ್ಲ ಚರ್ಚೆ ಮಾಡಿ ಅಷ್ಟೆಲ್ಲ ಒಂದ್ ರೀತಿ ಗದ್ದಲ ಗಲಾಟೆಗಳನ್ನ ನಡೆಸಿದ ನಂತರದಲ್ಲಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಂತಹ ಸರ್ಕಾರ ರಾಜ್ಯಪಾಲರ ಬಳಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಇದನ್ನ ಬಿಲ್ ಅನುಷ್ಠಾನ ಮಾಡೋದಿಕ್ಕೆ ಆಗೋದೇ ಇಲ್ಲ ಅನ್ನುವಂತಹದ್ದು ದೊಡ್ಡ ಹಿನ್ನಡೆ ಆಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ರಾಷ್ಟ್ರಪತಿಗಳ ಬಳಿಗೆ ಹೋಗಿ ಅಂದ್ರೆ ಆ ಒಂದು ಅಂಗಳಕ್ಕೆ ಹೋಗಿ ಅಲ್ಲಿಂದ ಬಿಲ್ ಅನ್ನ ಪಾಸ್ ಮಾಡ್ಕೊಂಡು ಬರಲೇಬೇಕಾಗಿದೆ. ಹಾಗಾಗಿ ಇದನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸ್ತಾರೆ. ರಾಷ್ಟ್ರಪತಿಗಳು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ಪ್ರಮುಖವಾಗುತ್ತೆ. ಶರತ್. ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.